ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಶ್ ಸರ್, ಶ್ರೀ ಸಾಯಿ ಸದ್ಭವನ ಶಾಲೆಯಿಂದ. ನಾನು ಈ ದಿನ 10ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 3ನೆಯ ಪದ್ಯ ಭಾಗವಾಗಿರುವಂತಹ ಸವಿಚೈತ್ರ ಎಂಬಂತಹ ಪದ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಈ ಸವಿಚೈತ್ರ ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಅಂಶಗಳನ್ನು ನಾವು ತಿಳಿದುಕೊಂಡಿದ್ದೀವಿ. ಈ ದಿನ ಇನ್ನು ಮುಂದುವರಿದಂತಹ ಅಂಶಗಳನ್ನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಂತಹ ಅಂಶಗಳನ್ನ ಮತ್ತೊಮ್ಮೆ ಪುನರ್ ಮನನವನ್ನ ಮಾಡ್ಕೊಳ್ತಾ ಮುಂದಿನ ತರಗತಿಯ ಕಡೆಗೆ ನಾವು ಹೋಗೋಣ. ಈಗಾಗಲೇ ನಾವು ಈ ಒಂದು ಪದ್ಯ ಭಾಗವನ್ನ ಬರೆದಿರುವಂತಹ ಬಸವರಾಜ್ ಸಾದರ್ ಅವರ ಒಂದು ಪರಿಚಯವನ್ನ ತಿಳಿದುಕೊಂಡಿದ್ದೀವಿ. ಬಸವರಾಜ್ ಸಾದರ ಈ ಪದ್ಯ ಭಾಗವನ್ನು ಬರೆದಿರುವಂತಹ ಬಸವರಾಜ್ ಸಾದರ್ ಅವರ ಒಂದು ಪರಿಚಯವನ್ನ ನಾವು ತಿಳಿದುಕೊಂಡಿದ್ದೀವಿ. ಹಾಗೇನೆ ಈ ಒಂದು ಪದ್ಯ ಭಾಗದ ಒಂದು ಪರಿಚಯವನ್ನ, ಪಾಠ ಪ್ರವೇಶದ ಒಂದು ಪರಿಚಯವನ್ನ, ಹಾಗೆ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಈ ಒಂದು ಶೀರ್ಷಿಕೆ ಹಿನ್ನೆಲೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಿದ್ವಿ. ಅದರ ಜೊತೆಗೆ ಒಂದು ಪದ್ಯವನ್ನ ಕೂಡ ನಾವು ಅರ್ಥೈಸ್ಕೊಂಡಿದ್ವಿ. ಉಳಿದಂತಹ ಅಂಶಗಳನ್ನ ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಪಾಠ ಪ್ರವೇಶ ನೋಡಿ, ಇಲ್ಲಿ ಸವಿಚೈತ್ರ ಪದ್ಯ 3 ಬಸವರಾಜ್ ಸಾದರ ಅವರು ಬರೆದಿರುವಂತದ್ದು. ಈ ಬಸವರಾಜ್ ಸಾದರ ಮತ್ತೆ ಈ ಬೋಧಿವೃಕ್ಷದ ಹಾಡು ಪದ್ಯವನ್ನು ಬರೆದಿರುವಂತಹ ಬಸವರಾಜ್ ಸಬರದ ಅವರಿಬ್ಬರ ನಡುವೆ ಒಂದು ಹೆಸರಿನಲ್ಲಿ ಒಂದು ಸಾಮ್ಯತೆ ಇದೆ. ಹಾಗಾಗಿ ಬಸವರಾಜ್ ಸಬರದ ಬೋಧಿವೃಕ್ಷದ ಹಾಡು ಬರೆದಿರುವಂತವರು, ಈ ಬಸವರಾಜ್ ಸಾದರ ಈ ಒಂದು ಸವಿಚೈತ್ರ ಪದ್ಯವನ್ನ ಬರೆದಿರುವಂತವರು. ಈ ಪದ್ಯ ಭಾಗ ನಿಮ್ಮ SSLC ಬೋರ್ಡ್ ಎಕ್ಸಾಮ್ ನ ದೃಷ್ಟಿಯಿಂದಲೂ ಕೂಡ ತುಂಬಾ ಇಂಪಾರ್ಟೆಂಟ್. ಪದ್ಯ ಭಾಗವನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸಾರಾಂಶವನ್ನ ಬರೀಲಿಕ್ಕೆ 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಪದ್ಯವನ್ನ ಕೇಳಿದ್ರೆ 4 ಮಾರ್ಕ್ಸ್ ಕೇಳ್ತಾರೆ. ಸಾರಾಂಶವನ್ನ ಕೇಳಿದ್ರೆ 3 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಅದ್ರ ಜೊತೆಗೆ 1 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಹಾಗೆ 2 ಅಂಕದ ಪ್ರಶ್ನೆ ಸಂದರ್ಭವನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಪಾಠದ ಮೇಲೆ ನಾವು ಹೆಚ್ಚಿನ ಒಂದು ಗಮನವನ್ನ ಇಡ್ಲೇಬೇಕು. ಪದ್ಯದ ಮೇಲೆ ಹೆಚ್ಚಿನ ಗಮನ ಕೊಡ್ಬೇಕು. ನಾವು ಮೊದಲ ಪದ್ಯವನ್ನು ತಿಳ್ಕೊಂಡಿದೀವಿ. ಆದ್ರೂ ನಾನು ಮತ್ತೊಮ್ಮೆ ನಿಮ್ಗೆ ಮೊದಲ ಪದ್ಯದಿಂದ ಅಷ್ಟು ಪದ್ಯಗಳನ್ನು ನಾನು ತಿಳಿಸ್ಕೊಡ್ತೀನಿ. ಯುಗದ ಹಿಂದಿನ ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು, ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿ ತೆಂತು, ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವ ವಧುವೆ ಆದಳಿಂತು, ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು, ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ, ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ, ಮೈಗೊಡವಿ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಗಕ್ಕೆ ಹೊರಟಂತಿದೆ, ಹೊಸತು ಜೀವೋಲ್ಲಾಸ ಸಿಗಿತ ಭಾವ ವಿಲಾಸ, ನೆಲ ಮುಗಿಲ ವಾಲಗವೆ ನಡೆದಂತಿದೆ, ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ, ಎಲ್ಲರೆದೆಗಳ ತುಂಬ ಸವಿಚೈತ್ರವು. ನೋಡ್ರಿ, ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಈ ಒಂದು ಸವಿಚೈತ್ರ ಅಂತ ಹೇಳಿ ಯಾವುದನ್ನ ಕರೀತಾರೆ? ಸವಿಚೈತ್ರ. ಕವಿ ಸವಿಚೈತ್ರ ಅಂತ ಹೇಳಿ ಯಾವ ಒಂದು ಸಂದರ್ಭವನ್ನ ಕರೀತಿದ್ದಾರೆ ಅಂತ ಹೇಳಿದ್ರೆ, ಯುಗಾದಿಯ ಸಂದರ್ಭವನ್ನ. ಕವಿ ಈ ಯುಗಾದಿಯ ಸಂದರ್ಭವನ್ನ ಸವಿಚೈತ್ರ ಅಂತ ಹೇಳಿ ಕರೀತಿದ್ದಾರೆ. ಕವಿ ಸವಿಚೈತ್ರ ಅಂತ ಕರೆಯುವಂತದ್ದು ಯಾವುದನ್ನ ಅಂತ ಹೇಳಿದ್ರೆ, ಈ ಯುಗಾದಿಯ ಒಂದು ಸಂದರ್ಭವನ್ನ ಕವಿ ಏನಂತಿದ್ದಾರೆ? ಸವಿಚೈತ್ರ ಅಂತ ಹೇಳಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು. ಯುಗದ ಆದಿ ಅಂತ ಹೇಳಿದ್ರೆ ಆರಂಭ. ಇಲ್ಲಿ ಆದಿ ಅಂತ ಹೇಳಿದ್ರೆ ಆರಂಭ, ಅಂದ್ರೆ ಯುಗದ ಆರಂಭ ಆಗ್ತಾ ಇದೆ. ಯುಗದ ಆದಿಯು ಬಂತು, ಸೊಗದ ಸುಗ್ಗಿಯ ತಂತು. ಯುಗದ ಆರಂಭವಾಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಒಂದು ಸಂತೋಷವನ್ನ, ಸುಗ್ಗಿ ಮೀನ್ಸ್ ಸಂತೋಷವನ್ನ ಹೊತ್ತು ತರ್ತಾ ಇದೆ. ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಈ ಜಗತ್ತಿಗೆ ಒಂದು ಹೊಸದಾದ ಕಳೆ ಬರ್ತಾ ಇದೆ, ಹೊಸದಾದ ಒಂದು ಹುರುಪು ಬರ್ತಾ ಇದೆ, ಹೊಸದಾದ ಒಂದು ಉತ್ಸಾಹ ಎನ್ನುವಂಥದ್ದು ಬರ್ತಾ ಇದೆ. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವ ವಧುವೆ ಆದಳಿಂತು. ಬಗೆ ಬಗೆಯ ಬೇರೆ ಬೇರೆ ರೀತಿಯಿಂದ ಬರೆದಿರುವಂತ ಚಿತ್ರ ಹೇಗೆ ಕಾಣುತ್ತೋ, ಒಬ್ಬ ಕಲಾವಿದ ಒಂದು ಕುಂಚದಲ್ಲಿ ಬೇರೆ ಬೇರೆ ಬಣ್ಣಗಳನ್ನ ಬಳಸಿ ಹೇಗೆ ಒಂದು ಕುಂಚವನ್ನ ಆತ ರೆಡಿ ಮಾಡ್ತಾನೆ, ಕುಂಚವನ್ನ ನಿರ್ಮಾಣ ಮಾಡ್ತಾನೋ,
ಆ ರೀತಿಯಲ್ಲಿ ಬೇರೆ ಬೇರೆ ಬಣ್ಣಗಳಿಂದ ಬರೆದಂತಹ ಚಿತ್ರದ ಹಾಗೆ ನೆಲದಮ್ಮ. ನೆಲದಮ್ಮ ಅಂತ ಹೇಳಿದ್ರೆ ಪ್ರಕೃತಿ ಮಾತೆ. ನೋಡ್ರಿ, ನೆಲದಮ್ಮ. ನೆಲದಮ್ಮ ಅಂತ ಹೇಳಿದ್ರೆ ಭೂಮಿ ತಾಯಿ. ಭೂಮಿ ತಾಯಿ. ನೆಲದಮ್ಮ ಅಂತ ಹೇಳಿದ್ರೆ ಈ ಭೂಮಿ ತಾಯಿ. ನವ ವಧುವೆ ಆದಳಿಂತು. ನವ ವಧು ಅಂತ ಹೇಳಿದ್ರೆ ಮದುಮಗಳು. ನವ ವಧು ಅಂದ್ರೆ ಹೊಸ ಮದುಮಗಳು. ನವ ವಧು ಅಂತ ಹೇಳಿದ್ರೆ ಮದುಮಗಳು, ಹೊಸ ಮದುಮಗಳು. ನವ ಅಂದ್ರೆ ಹೊಸ, ಮದುಮಗಳು. ಮದುಮಗಳ ರೀತಿಯಲ್ಲಿ ನೆಲದಮ್ಮ. ಈ ನೆಲ ಎನ್ನುವಂಥದ್ದು ಮದುಮಗಳ ರೀತಿಯಲ್ಲಿ ಶೃಂಗರಿಸಿಕೊಂಡಿದೆ, ಅಷ್ಟು ಸುಂದರವಾಗಿದೆ ಅಂತ ಹೇಳ್ತಾ ಇದೆ. ನೋಡ್ರಿ, ಯುಗದ ಆದಿ, ಯುಗಾದಿ ಎನ್ನುವಂಥದ್ದು ಬರ್ತಾ ಇದೆ. ಅದು ಈ ಜಗತ್ತಿಗೆ ಒಂದು ಸಂತೋಷವನ್ನ ಹೊತ್ತು ತರ್ತಾ ಇದೆ. ಈ ಜಗಕ್ಕೆಲ್ಲ ಒಂದು ಸಂಭ್ರಮವನ್ನು ಹೊತ್ತು ತರ್ತಾ ಇದೆ. ಒಂದು ಹೊಸದಾದ ಒಂದು ಕಳೆ ಎನ್ನುವಂಥದ್ದಿದೆ, ಹೊಸದಾದ ಒಂದು ಸಂಭ್ರಮ ಎನ್ನುವಂಥದ್ದಿದೆ. ಆ ಮೂಲಕವಾಗಿ ಪ್ರಕೃತಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳಾಗ್ತಾ ಇದೆ. ಪ್ರಕೃತಿ ಎನ್ನುವಂಥದ್ದು, ಈ ಭೂಮಿ ಎನ್ನುವಂಥದ್ದು, ಭೂಮಿ ತಾಯಿ ಎನ್ನುವಂಥದ್ದು ಹಸಿರು ಎನ್ನುವಂತೆ ಅದು ಕಂಡು ಬರ್ತಾ ಇದೆ. ಹಸಿರಿನಿಂದ ಭೂಮಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ. ಅದು ಬೇರೆ ಬೇರೆ ಬಣ್ಣಗಳಿಂದ ಹೇಗೆ ಚಿತ್ರವನ್ನು ಬಡಿಸಿದ್ರೆ ಕಾಣುತ್ತೋ ಆ ರೀತಿಯಲ್ಲಿ ಪ್ರಕೃತಿ ಮಾತೆ ಎನ್ನುವಂಥವಳು ಕಂಗೊಳಿಸ್ತಾ ಇದ್ದಾಳಂತೆ. ಆ ರೀತಿಯಲ್ಲಿ ನೆಲದಮ್ಮ, ಆ ಪ್ರಕೃತಿ ಮಾತೆ, ಭೂಮಿ ತಾಯಿ ಅಲ್ಲಿ ಏನಾಗಿದ್ದಾಳೆ, ಹೊಸ ಮದುಮಗಳಂತೆ ಸೀರೆಯುಟ್ಟು ಶೃಂಗರಿಸಿಕೊಂಡು ಬಂದಿರುವಂತಹ ಮದುಮಗಳ ರೀತಿಯಲ್ಲಿ ಈ ನೆಲದಮ್ಮ ಕಂಡು ಬರ್ತಾ ಇದ್ದಾಳೆ ಅಂತ ಹೇಳಿ ಮೊದಲ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಹೇಳ್ತಿರೋದಿಷ್ಟೇ, ಯುಗಾದಿಯ ಸಂದರ್ಭದಲ್ಲಿ ಪ್ರಕೃತಿ ಎನ್ನುವಂಥದ್ದು ಏನಾಗಿರುತ್ತೆ, ಬೇರೆ ಬೇರೆ ಬಣ್ಣಗಳಿಂದ ಕೂಡಿ ಅದು ಒಂದು ರೀತಿಯ ಸಮೃದ್ಧವಾಗಿ ಹಸಿರಿನಿಂದ ಅದು ಕಂಗೊಳಿಸುವ ಮೂಲಕವಾಗಿ ಪ್ರಕೃತಿ ಮಾತೆ ಒಂದು ರೀತಿಯ ಹೊಸ ಮದುಮಗಳಂತೆ ಆಕೆ ಕಂಡು ಬರ್ತಾಳೆ ಅಂತ ಹೇಳಿ ಮೊದಲ ಪದ್ಯ ಭಾಗದಲ್ಲಿ ಹೇಳ್ತಾರೆ. ಎರಡನೆಯ ಪದ್ಯ ಭಾಗದ ಕಡೆಗೆ ಹೋಗೋಣ. ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಎರಡನೇ ಪದ್ಯ ಭಾಗಕ್ಕೆ ಹೋಗ್ತಾ ಇದ್ದೇನೆ. ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು. ನೋಡಿಲಿ, ಕೊರಡ ಕೊನರಿಸಿ. ಕೊರಡು ಅಂತ ಹೇಳಿದ್ರೆ ಅದು ಬರಡಾಗಿರುವಂತಹ, ಕೊರಡು ಅಂದ್ರೆ ಒಣಗಿರುವಂತಹ ಅಥವಾ ಬರಡಾಗಿರುವಂತಹ ಅಂತ ಹೇಳಿ ಅರ್ಥ. ಕೊನರು ಅಂತ ಹೇಳಿದ್ರೆ ಚಿಗುರು. ಇಲ್ಲಿ ಕೊರಡು ಅಂತ ಹೇಳಿದ್ರೆ ಕೊರಡು, ಇನ್ನು ಕೊನರು. ಕೊನರು ಅಂತ ಹೇಳಿದ್ರೆ ಚಿಗುರು. ಕೊರಡು ಅಂತ ಹೇಳಿದ್ರೆ ಬರಡಾಗಿರುವಂತಹ ಎಂಬಂತಹ ಅರ್ಥವನ್ನ ಅದು ನೀಡುತ್ತೆ. ಕೊನರು ಅಂತ ಹೇಳಿದ್ರೆ ಅಲ್ಲಿ ಕೊರಡು ಅಂದ್ರೆ ಒಣ ಮರದ ತುಂಡು ಅಥವಾ ಬರಡಾಗು. ಒಣ ಮರದ ತುಂಡು ಅಥವಾ ಬರಡಾಗಿರುವಂತಹ ಅಂತ ಹೇಳಿ ಅನ್ನುವಂಥ ಅರ್ಥವನ್ನ, ಒಣಗಿದ ರೀತಿಯಲ್ಲಿ ಇರುವಂತಹ ಎಂಬಂತ ಅರ್ಥವನ್ನ ನೀಡುತ್ತೆ. ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು. ಕೊರಡ ಕೊನರಿಸಿ. ಕೊನರು ಅಂದ್ರೆ ಚಿಗುರು. ಕೊರಡು ಅಂದ್ರೆ ಮೊದಲು ಒಣಗಿದ ಹಾಗಿತ್ತಲ್ವಾ, ಒಣ ಮರದ ಒಣಗಿದ ಹಾಗೆ ಇದ್ದಂಥದ್ದು ಪುನಃ ಚಿಗುರಿಸಿ, ಕೊನರಿಸಿ. ಕೊರಡ ಕೊನರಿಸಿ, ಒಣಗಿದ ಹಾಗಿರುವಂತಹ ಮರಗಿಡಗಳು ಪುನಃ ಏನಾಗ್ತಾ ಇದೆ, ಅದು ಚಿಗುರ್ತಾ ಇದೆ. ಇಲ್ಲಿಯವರೆಗೆ ಒಣಗಿದ ಹಾಗೆ ಕಂಡು ಬರ್ತಾ ಇದ್ದಂತಹ ಮರಗಿಡಗಳು ಏನಾಗ್ತಿದೆ, ಪುನಃ ಚಿಗುರಿ ತುದಿಗೆ ಮುಗುಳನಗೆ ಮುತ್ತಿಟ್ಟು. ಆ ತುದಿಯಲ್ಲಿ ಚಿಗುರುವ ಮೂಲಕ ಚಿಗುರು ಬರುತ್ತೆ, ಎಷ್ಟು ಚಂದ ಇರುತ್ತೆ ಆ ಚಿಗುರು, ಮರಗಿಡದಲ್ಲಿ ಇರುವಂತ ಚಿಗುರು. ಆ ಚಿಗುರು ಎನ್ನುವಂಥದ್ದು ತುದಿಗೆ, ಆ ಚಿಗುರು ಅನ್ನುವಂಥದ್ದು ಚಿಗುರಿ ತುದಿಯಲ್ಲಿ ಮುಗುಳು ನಗೆಯನ್ನ ಬೀರ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅದು ಕಂಡು ಬರ್ತಾ ಇದೆಯಂತೆ. ಬರಡು ಜೀವಕ್ಕೆ ಹೊಸತು ಚೈತನ್ಯವು. ಬರಡಾಗಿರುವಂತಹ, ಒಣಗಿ ನಿಂತಂತೆ ಕಂಡು ಬರುವಂತಹ ಆ ಒಂದು ಜೀವಕ್ಕೆ ಹೊಸದಾದ ಒಂದು ಚೈತನ್ಯವನ್ನ ತಂದುಕೊಡ್ತಾ ಇದೆ. ಇಲ್ಲಿ ನೀವು ಅರ್ಥೈಸಿಕೊಳ್ಬೇಕಾಗಿರೋದಿಷ್ಟೇ, ಈ ಒಂದು ನವೆಂಬರ್ ಡಿಸೆಂಬರ್ನ ಸಂದರ್ಭದಲ್ಲಿ ಮರಗಿಡಗಳೇನಾಗುತ್ತೆ, ಬಿಫೋರ್ ಜನವರಿಯ ಒಳಗಡೆ ಆ ಮರಗಿಡಗಳೇನಾಗುತ್ತೆ, ಎಲೆಗಳನ್ನೆಲ್ಲ ಉದುರಿಸುತ್ತೆ. ನೋಡಿದ್ರೆ ನೀವು ಪ್ರಕೃತಿಯಲ್ಲಿ ನೋಡ್ತಾ ಇರಿ, ಗೊತ್ತಾಗುತ್ತೆ. ಇಲ್ಲಿ ಒಣಗಿದಂತೆ ಮರಗಳು ಕಂಡು ಬರುತ್ತೆ. ಅಂದ್ರೆ ಎಲೆಗಳೆಲ್ಲವನ್ನ ಉದುರಿಸಿ ಮರ ಬರೀ ಬೋಳಾಗಿ ಕಾಣಿಸ್ತಾ ಇರುತ್ತೆ. ಬರೀ ಮರದಲ್ಲಿ ಎಲೆಗಳೆಲ್ಲ ಇಲ್ಲ, ಸತ್ತೋಗಿದೆಯೇನೋ ಅನ್ನೋ ರೀತಿಯಲ್ಲಿ ಕಂಡು ಬರುತ್ತೆ. ಆ ರೀತಿ ಕಂಡು ಬರುವಂತದನ್ನ ಕೊರಡು ಅಂತ ಹೇಳಿ ಕರೀತಿದ್ದಾರೆ. ಇಲ್ಲ ಅಷ್ಟೇ, ಆ ಒಣಗಿ ನಿಂತಂತೆ ಕಂಡು ಬರುವಂತಹ ಮರಗಿಡಗಳು ಯುಗಾದಿಯ ಸಂದರ್ಭದಲ್ಲಿ ಚಿಗುರುವ ಮೂಲಕ ಅದೇನಾಗ್ತಾ ಇದೆಯಂತೆ, ಮುಗುಳು ನಗೆಯನ್ನ ಬೀರ್ತಾ ಇರುವಂತೆ ಕಂಡು ಬರ್ತಾ ಇದೆಯಂತೆ. ಆ ಮೂಲಕವಾಗಿ ಒಣಗಿ ನಿಂತಂತೆ ಕಂಡು ಬರುವಂತಹ ಮರಗಿಡಗಳು ಯುಗಾದಿಯ ಸಂದರ್ಭದಲ್ಲಿ ಅವು ನೋಡಿ, ಜನವರಿ ಫೆಬ್ರವರಿ ಸಂದರ್ಭದಲ್ಲಿ ಚಿಗುರಿಗೆ ಶುರು ಮಾಡ್ತವೆ. ಅವು ಚಿಗುರಿ ಅವೇನಾಗ್ತವೆ, ಅದು ಆ ಗಿಡ ಮರಗಳಿಗೆ ಹೊಸದಾದ ಒಂದು ಚೈತನ್ಯ ಎನ್ನುವಂಥದ್ದು ಬಂದ ಹಾಗೆ ಕಂಡು ಬರುತ್ತಂತೆ. ಆ ಸಂದರ್ಭದಲ್ಲಿ ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವೇ ಮತ್ತೇರಿದೆ. ಮತ್ತೆ ಆ ಸಂದರ್ಭದಲ್ಲಿ ಕುಕಿಲ ಕೋಗಿಲೆ,
ಕುಕಿಲ ಅಂದ್ರೆ ಹಾಡುವಂತಹ ಕೋಗಿಲೆಗಳು, ಕೋಗಿಲೆಗಳು ಏನ್ ಮಾಡುತ್ತೆ, ಕಂಠ ಮುಕ್ತ ತಾರಕಕ್ಕೇರಿ ತನ್ನ ಧ್ವನಿಯನ್ನ ಏರಿಸಿ ಕೋಗಿಲೆಗಳು ಏನ್ ಮಾಡುತ್ತೆ, ಅವು ತಾರಕಕ್ಕೇರಿ, ತಾರಕ ಮೀನ್ಸ್ ಧ್ವನಿಯನ್ನ ಏರಿಸುವಂತದ್ದು. ಕೋಗಿಲೆಗಳು ತನ್ನ ಎತ್ತರದ ಧ್ವನಿಯಲ್ಲಿ ಆ ಮರಗಿಡಗಳಲ್ಲಿ, ಆ ಚಿಗುರುವಂತಹ ಮರಗಿಡಗಳಲ್ಲಿ ಕುಳಿತು ಕೋಗಿಲೆ ಕೂಗುತ್ತಂತೆ. ನೋಡ್ರಿ ಇಲ್ಲಿ ನಾವು ಕುಹು ಕುಹು ನೀ ಕೋಗಿಲೆ ನೀ ಹಾಡುವ ಹಾಡೊಂದ ಕೇಳಿದೆಯಾ, ಹಾಡುವ ಹಾಡೊಂದ ಕೇಳಿದೆಯಾ, ಅದು ಆ ಹಾಡನ್ನು ಕೇಳಿದ್ರಲ್ವಾ. ಆ ಕೋಗಿಲೆ ಕುಹು ಕುಹು ಅಂತ ಹಾಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ನೋಡ್ರಿ, ಪ್ರತಿಯೊಂದು ಮಾಮರದಲ್ಲಿಯೂ ಕೂಡ ಮಾವಿನ ಒಂದು ಗಿಡ ಮರಗಳು ಅಥವಾ ಬೇರೆ ಗಿಡ ಮರಗಳು ಚಿಗುರಿದಾಗ ಆ ಚಿಗುರು ಎಲೆಯಲ್ಲಿ ಕುಳಿತು ಕೋಗಿಲೆಗಳು ಕೂಗುತ್ತೆ. ಆ ಕೋಗಿಲೆ ಕೂಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ ವಸಂತ ಮಾಸದಲ್ಲಿ. ಆ ವಸಂತ ಮಾಸದಲ್ಲಿ ಕೋಗಿಲೆ ಕೂಗುತ್ತೆ. ಹಾಡಿದ್ದೆ ನೋಡಿ, ವಸಂತ ಮಾಸ ಬಂದಾಗ ಮಾವು ಚಿಗುರಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು, ಮಂಗಳ ವಾದ್ಯ ಮುಳಗಲೇಬೇಕು. ಓಕೆ, ಇದನ್ನ ಹಾಡು ಕೇಳಿದ್ರಲ್ವಾ. ಆ ರೀತಿಯಲ್ಲಿ ಆ ಒಂದು ವಸಂತ ಮಾಸದ ಸಂದರ್ಭದಲ್ಲಿ ಎಲ್ಲ ಗಿಡ ಮರಗಳು ಚಿಗುರಿರುತ್ತೆ. ಅದೇ ಯುಗಾದಿಯ ಸಂದರ್ಭ. ಆ ಸಂದರ್ಭದಲ್ಲಿ ಎಲ್ಲಾ ಗಿಡ ಮರಗಳು ಚಿಗುರಿರುತ್ತೆ. ಆ ಚಿಗುರಿರುವಂತಹ ಗಿಡ ಮರಗಳಲ್ಲಿ ಕೋಗಿಲೆ ಕುಳಿತು ತನ್ನ ಎತ್ತರದ ಕಂಠದಲ್ಲಿ ಅದು ಕೂಗುತ್ತಂತೆ, ಹಾಡುತ್ತಂತೆ. ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಹಕ್ಕಿ ಪಕ್ಷಿಗಳು ಚಿಲಿಪಿಲಿಯ ಕಲರವ ರವ ಅಂದ್ರೆ ಧ್ವನಿ, ಇಲ್ಲಿ ಕಲರವ ನೋಡಿಲಿ, ಕಲರವ ಅಂದ್ರೆ ಧ್ವನಿ. ಹಕ್ಕಿ ಪಕ್ಷಿಗಳು ಏನ್ ಮಾಡುತ್ತೆ, ಅವು ಚಿಲಿಪಿಲಿ ಅಂತೇಳಿ ತನ್ನ ಧ್ವನಿಯನ್ನ, ಕಲರವವನ್ನ ಉಂಟು ಮಾಡುತ್ತೆ. ತನ್ನ ಧ್ವನಿಯನ್ನ ಹಕ್ಕಿ ಪಕ್ಷಿಗಳು ಹೊರಡಿಸುತ್ತಂತೆ. ಇಲ್ಲೇನಿಲ್ಲ, ಈ ಪ್ಯಾರದಲ್ಲಿ ಹೇಳೋದಿಷ್ಟೇ. ಯುಗಾದಿಯ ಸಂದರ್ಭದಲ್ಲಿ ಒಣಗಿ ನಿಂತಂತೆ ಕಂಡು ಬರುವ ಮರಗಿಡಗಳೆಲ್ಲ ಪುನಃ ಹಸಿರಿನ ತಳೆಯುವ ಮೂಲಕ, ಚಿಗುರುವ ಮೂಲಕ ಮುಗುಳು ನಗೆಯನ್ನ ಬೀರ್ತಿರೋ ರೀತಿಯ ಕಂಡು ಬರುತ್ತಂತೆ. ಬರಡಾಗಿ ಇಲ್ಲಿಯವರೆಗೆ ಒಣಗಿ ನಿಂತಂತೆ ಕಂಡು ಬರ್ತಿರುವಂತಹ ಮರಕ್ಕೆ ಒಂದು ಹೊಸದಾದ ಒಂದು ಚೈತನ್ಯ, ಹೊಸದಾದ ಒಂದು ಶಕ್ತಿ ಬಂದ ಹಾಗೆ ಕಂಡು ಬರ್ತಾ ಇದೆಯಂತೆ. ಆ ಚಿಗುರು ಇರುವಂತಹ ಮರಗಿಡಗಳಲ್ಲಿ ಕೋಗಿಲೆಗಳು ಕುಳಿತು ಅದು ಕೂಗ್ತಾ ಇದೆಯಂತೆ. ಹಕ್ಕಿ ಪಕ್ಷಿಗಳ ಕುಳಿತು ತನ್ನ ಚಿಲಿಪಿಲಿಯ ಕಲರವವನ್ನ ಅಲ್ಲಿ ಉಂಟು ಮಾಡ್ತಾ ಇದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ಯುಗಾದಿಯ ಒಂದು ಸಂದರ್ಭದ ಒಂದು ಪ್ರಕೃತಿಯ ವರ್ಣನೆಯನ್ನ ಕವಿ ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಮೂರನೇ ಪ್ಯಾರವನ್ನ ನೋಡ್ರಿ, ಎರಡನೇ ಪದ್ಯ ಕೂಡ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಮೂರನೇ ಪದ್ಯ, ಮೈಗೊಡವಿ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಗಕ್ಕೆ ಹೊರಟಂತಿದೆ. ನೋಡ್ರಿ, ಪ್ರಕೃತಿ ಎಲ್ಲ ಹಸಿರು ಬಣ್ಣದಿಂದ ಕೂಡಿದೆ. ಹೂಗಳನ್ನ, ಆ ಗಿಡ ಮರಗಳೆಲ್ಲ ಚಿಗುರಿ ಅದು ಹೂಗಳನ್ನ ಬಿಟ್ಕೊಂಡಿದೆ, ಹಣ್ಣುಗಳನ್ನ ಬಿಟ್ಕೊಂಡಿದೆ. ಆ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ವಸಂತ ಮಾಸ ಬಂತು ಅಂದ್ರೆ ಒಂದು ಖುಷಿ. ಓಕೆ, ಹಣ್ಣು ಸಿಗುತ್ತೆ, ಹೂ ಸಿಗುತ್ತೆ, ಹಾಗೆ ಮರಗಿಡಗಳೆಲ್ಲ ಸೊಂಪಾಗಿ ಚಿಗುರ್ಕೊಂಡಿರುತ್ತೆ, ತಿನ್ಲಿಕ್ಕೆ ಬೇಕಾದಷ್ಟು ಆಹಾರ ಸಿಗುತ್ತೆ, ತುಂಬಾ ಸಂತೋಷ. ಆಗ ನೋಡಿ ಇಲ್ಲಿ, ಮೈಗೊಡವಿ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು. ಮೈಗೊಡವಿ, ನಾವು ಬೆಳಿಗ್ಗೆ ಎದ್ದವ್ರೆ ಹಾ ಅಂತೇಳಿಗೆ ಮೈ ಕೊಡವಿ ಹೇಳ್ತೀವಿ. ಓಕೆ, ನಾಯಿ ಆದ್ರೆ ಮನೇಲಿ ನೋಡ್ತೀರಾ, ಈ ಮೈಯನ್ನ ಹೀಗೆ ಕೊಡವಿ ಅದು ಹೇಳುತ್ತೆ. ಬೇರೆ ಪ್ರಾಣಿ ಆದ್ರೂ ಕೂಡ ಅದು ಹೀಗೆ ಮೈಯನ್ನ ಕೊಡುತ್ತೆ. ಆ ಮೈಗೊಡವಿ ಎದ್ದ, ಬೆಳಿಗ್ಗೆ ಮೈಗೊಡವಿ ಎದ್ದಂತಹ ಜಗ ಕಗ, ಖಗ ಅಂತ ಹೇಳಿದ್ರೆ ಇಲ್ಲಿ ಪಕ್ಷಿ, ಖಗ ಅಂತ ಹೇಳಿದ್ರೆ ಪಕ್ಷಿ, ಖಗ ಅಂದ್ರೆ ಪಕ್ಷಿ. ಖಗ ಪದದ ಅರ್ಥ ತಿಳಿಸಿ ಅಂತ ಕೇಳ್ಬೋದು. ಎಲ್ಲಾದ್ರೂ ಒಂದ್ ಮಾತಿಗೆ ನೋಡ್ಕೊಳ್ರಿ. ಮೈಗೊಡವಿ ಎದ್ದ ಜಗ ಕಗ ಪಕ್ಷಿ ಪ್ರಾಣಿಗಳು. ಮೈಗೊಡವಿ ಎದ್ದಂತಹ ಪ್ರಾಣಿ ಪಕ್ಷಿಗಳು ಲಘು ಬಗೆಯ ದಗದಗಕ್ಕೆ, ಲಘು ಬಗೆಯಿಂದ ಅವು ದಗದಗ ಅಂತ ಹೇಳಿದ್ರೆ ಅವು ತಮ್ಮ ಆಹಾರದ ಬೇಟೆಗೋಸ್ಕರವಾಗಿ, ಲಘು ಬಗೆ ಅಂದ್ರೆ ಗಡಿಬಿಡಿಯಿಂದ ಆ ಒಂದು ದಗದ ಅಂದ್ರೆ ಕೆಲಸ, ದಗದ ಅಂದ್ರೆ ಕೆಲಸ. ಮೈಗೊಡವಿ ಎದ್ದಂತಹ ಪ್ರಾಣಿ ಪಕ್ಷಿಗಳು ತಮ್ಮ ತಮ್ಮ ಆಹಾರದ ಬೇಟೆಗೆ, ತಮ್ಮ ತಮ್ಮ ಕೆಲಸಕ್ಕೆ ದಗದಕ್ಕೆ ಹೊರಟಂತೆ. ತಮ್ಮ ತಮ್ಮ ಕೆಲಸಕ್ಕೋಸ್ಕರವಾಗಿ ಆ ಪ್ರಾಣಿ ಪಕ್ಷಿಗಳು ಹೊರಟಿದೆ, ತಮ್ಮ ಆಹಾರದ ಬೇಟೆಗೋಸ್ಕರವಾಗಿ ಹೊರಟಿದವಂತೆ. ಬೆಳಗ್ಗೆ ಏನಿಲ್ಲ, ಮೈಗೊಡವಿ ಎದ್ದಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಲಘು ಬಗೆಯಿಂದ ಗಡಿಬಿಡಿ, ಲಘು ಬಗೆ ಅಂತ ಹೇಳಿದ್ರೆ ಗಡಿಬಿಡಿ, ಬೇಗ ಅರ್ಜೆಂಟ್ ಆಗಿ ನೀವು ಸ್ಕೂಲಿಗೆ ಗಡಿಬಿಡಿಯಲ್ಲಿ ನೀವು ಓಡ್ಬರ್ತೀರಲ್ವಾ, ಅದೇ ರೀತಿಯಲ್ಲಿ ಆ ಪ್ರಾಣಿ ಪಕ್ಷಿಗಳು, ಮೈಗೊಡವಿ ಎದ್ದಂತಹ ಪ್ರಾಣಿ ಪಕ್ಷಿಗಳು ಅವು ತನ್ನ ಆಹಾರದ ಬೇಟೆಗೋಸ್ಕರವಾಗಿ ಅವು ಗಡಿಬಿಡಿಯಿಂದ ತುಂಬಾ ಫಾಸ್ಟ್ ಆಗಿ ಅವು ಏನ್ ಮಾಡ್ತಾ ಇದೆ, ಹೊರಡ್ತಾ ಇದೆಯಂತೆ. ಹೊಸತು ಜೀವೋಲ್ಲಾಸ ಚಿಗಿತ ಭಾವ ವಿಲಾಸ ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಹೊಸತು ಜೀವೋಲ್ಲಾಸ, ಮರಗಿಡಗಳೆಲ್ಲ ಚಿಗುರ್ಕೊಂಡಿದೆ, ಒಂದು ಹೊಸತನ ಬಂದಿದೆ, ಪ್ರಕೃತಿಗೆ ಒಂದು ಹೊಸ ಸೊಬಗಿದೆ, ಹೊಸದಾದ ಒಂದು ಜೀವೋಲ್ಲಾಸ, ಒಂದು ಉಲ್ಲಾಸ ಎನ್ನುವಂಥದ್ದಿದೆ. ಮರಗಿಡಗಳೆಲ್ಲ ತುಂಬಾ ಸುಂದರವಾಗಿ ಚಿಗುರ್ಕೊಂಡಿದೆ.
ಚಿಗಿತ ಭಾವ ವಿಲಾಸ. ಚಿಗಿತ ಅಂದ್ರೆ ಚಿಗುರ್ತಾ ಇದೆಯಲ್ವಾ, ಆ ಚಿಗುರೋದ್ ನೋಡಕ್ಕೆ ಒಂದ್ ಚಂದ. ಆ ಮರ ಗಿಡಗಳು ಚಿಗುರ್ಕೊಂಡಿದೆ ಅಂದ್ರೆ ಆ ಚಿಗುರು ಎಲೆಯನ್ನ ನೋಡ್ಲಿಕ್ಕೆ ಒಂದ್ ಚಂದ. ಆ ರೀತಿ ಚಿಗಿತ, ಆ ಮರ ಗಿಡಗಳೆಲ್ಲ ಚಿಗುರ್ತಾ ಇದೆ, ಹೊಸದಾಗಿ ಎಲೆಗಳು ಮತ್ತೆ ಪುನಃ ಚಿಗುರಿ ಬರ್ತಾ ಇದೆ. ಚಿಗಿತ ಭಾವ ವಿಲಾಸ ನೆಲ ಮುಗಿಲ ವಾಲಗವೇ ನಡೆದಂತಿದೆ. ಆ ಪ್ರಕೃತಿ ಎನ್ನುವಂಥದ್ದು ಸದಾ ಹಸಿರಿನಿಂದ ಕೂಡಿ ಆ ಮರಗಿಡಗಳೆಲ್ಲ ಚಿಗುರಿ ಗಿಡ ಮರಗಳೆಲ್ಲ ಸದಾ ಹಸಿರಿನಿಂದ ಕಂಡು ಬರ್ತಾ ಇದೆ. ಅದನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದೇನೋ ಎನ್ನುವಂತಹ ರೀತಿಯಲ್ಲಿದೆ. ಅದನ್ನ ನಿಂತು ನೋಡಿದ್ರೆ, ಆ ಮರಗಿಡಗಳನ್ನ ನಿಂತು ನೋಡಿದ್ರೆ ಅದು ನೆಲ ಮುಗಿಲುಗಳು, ಆಕಾಶ ಮತ್ತು ಭೂಮಿ ಒಂದಾಗಿದೆ. ಮುಗಿಲು ಅಂತ ಹೇಳಿದ್ರೆ ಆಕಾಶ, ಇಲ್ಲಿ ಮುಗಿಲು ಅಂತ ಹೇಳಿದ್ರೆ ಆಕಾಶ, ಮುಗಿಲು ಅಂತ ಹೇಳಿದ್ರೆ ಆಕಾಶ, ನೆಲ ನೆಲ ಭೂಮಿ ಆಕಾಶ, ಆಕಾಶ ಭೂಮಿಗಳು ಒಂದಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಉದಾಹರಣೆಗೆ ನಾವು ಇಲ್ಲಿ ನಿಂತ್ಕೊಂಡು ನೀವು ಅಷ್ಟು ದೂರದಲ್ಲಿರುವಂತಹ ಒಂದು ಮರವನ್ನ ನೋಡಿ, ಒಂದು ತೆಂಗಿನ ಮರನೋ ಅಥವಾ ಬೇರೆ ಯಾವುದೋ ಮರ ಇದೆ, ಆ ಮರ ಗಿಡಗಳನ್ನು ನೋಡ್ರಿ, ಆ ಮರಗಳು ಆಕಾಶಕ್ಕೆ ತಾಗಿಕೊಂಡಿದೆಯೇನೋ, ಆಕಾಶಕ್ಕೆ ಮುತ್ತ ನೀಡ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಂಡು ಬರುತ್ತಲ್ವಾ, ಭಾಸವಾಗುತ್ತಲ್ವಾ. ದೂರದಲ್ಲಿ ನಿಂತು ಇಲ್ಲಿ ನಿಂತು ತುಂಬಾ ಅಲ್ಲಿ ದೂರದಲ್ಲಿರುವಂತಹ ಒಂದು ಗಿಡವನ್ನು ಮರವನ್ನು ನೋಡಿದ್ರೆ ಆ ಮರ ಆಕಾಶಕ್ಕೆ ತಾಗಿಕೊಂಡಿದೆಯೇನೋ, ಆಕಾಶಕ್ಕೆ ಮುತ್ತ ನೀಡ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಂಡು ಬರುತ್ತೆ. ಅದನ್ನ ಹೇಳ್ತಾ ಇದೆ, ಆ ನೆಲ ಮುಗಿಲುಗಳು ಆಕಾಶ ಮತ್ತು ಭೂಮಿಗಳು ಎರಡು ಒಂದಾಗಿದೆ ಏನೋ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಕೃತಿ ಸದಾ ಹಸಿರಿನಿಂದ ಕೂಡಿ ಅದೇನಾಗ್ತಾ ಇದೆ, ಹಸಿರಿನಿಂದ ಚಿಗುರಿ, ಮರಗಿಡಗಳೆಲ್ಲ ಚಿಗುರಿ ಆ ಒಂದು ಪ್ರಕೃತಿ ಅನ್ನುವಂಥದ್ದು ಹಸಿರಿನಿಂದ ಕೂಡಿ ಆ ಮರ ಗಿಡಗಳು, ಆ ಮರಗಳು ಆಕಾಶಕ್ಕೆ ತಾಗಿಕೊಂಡಿದೆಯೇನೋ ಅನ್ನೋ ರೀತಿಯಲ್ಲಿ, ನೆಲ ಮುಗಿಲುಗಳು ಒಂದಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಮೂರನೇ ಪದ್ಯದಲ್ಲಿ ಹೇಳ್ತಿರುವುದು ಇಂಥದಿಷ್ಟೇ ನೋಡ್ರಿ. ಇಲ್ಲಿ ಮೈಗೊಡವಿ ಎದ್ದಂತಹ ಪ್ರಾಣಿ ಪಕ್ಷಿಗಳು ಅವು ಗಡಿಬಿಡಿಯಿಂದ ತಮ್ಮ ಒಂದು ಕೆಲಸಕ್ಕಾಗಿ, ತಮ್ಮ ಆಹಾರದ ಬೇಟೆಗಾಗಿ ಅವು ಹೊರಡ್ತಾ ಇದೆಯಂತೆ. ಅದೇ ರೀತಿಯಲ್ಲಿ ಅಲ್ಲಿ ಮರಗಿಡಗಳೆಲ್ಲ ಸದಾ ಅವು ಹಸಿರಿನಿಂದ ಚಿಗುರಿಕೊಂಡಿರುವುದರಿಂದಾಗಿ ಆ ಮರಗಳು ಅವು ಆಕಾಶ ಮತ್ತು ಭೂಮಿಗಳು ಒಂದಾಗಿದೆಯೇನೋ, ಎರಡು ಒಂದಕ್ಕೊಂದು ಸ್ಪರ್ಶಿಸಿಕೊಳ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಅವು ಕಂಡು ಬರ್ತಾ ಇದೆ. ನೆಲ ಮುಗಿಲ ನಡುವೆ ಒಂದು ವಾಲಗ, ಒಂದು ಅವೆರಡು ಒಂದಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಅಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಕವಿ ಅಲ್ಲಿ ಹೇಳ್ತಾ ಇದ್ದಾರೆ. ವಾಲಕ ಅಂದ್ರೆ ವಾದ್ಯ, ಅಂದ್ರೆ ನೆಲ ಮುಗಿಲುಗಳು ಒಂದಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ವಾಲಗ ಅಂತ ಹೇಳಿದ್ರೆ ವಾದ್ಯ, ವಾಲಗ ಅಂತ ಹೇಳಿದ್ರೆ ವಾದ್ಯ, ಅಂದ್ರೆ ನೆಲ ಮುಗಿಲುಗಳು ಒಂದಾಗಿದೆಯೇನೋ, ಅವೆರಡು ಒಂದಾಗಿ ಸಂಭ್ರಮಿಸ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಹೇಳ್ತಾರೆ. ನೆಕ್ಸ್ಟ್ ಇನ್ನು ಕೊನೆಯ ಪದ್ಯ, ಮೂರನೇ ಪದ್ಯ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ, ಇನ್ನಿರುವಂತದ್ದು ಇನ್ನು ಕೊನೆಯ ಒಂದು ಪದ್ಯ, ಆ ಪದ್ಯವನ್ನ ನೋಡೋಣ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬಾ ಸವಿ ಚೈತ್ರವು. ನೋಡಿ ಇಲ್ಲಿ, ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ, ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈಯನ್ನ ತೊಳೆದಂತೆ. ಯುಗದ ಹಿಂದಿನ ಕೊಳೆಯ ಅಂದ್ರೆ ಹಿಂದಿನ ವರ್ಷದ ಎಲ್ಲಾ ಕಹಿ ಘಟನೆಗಳನ್ನ, ಯುಗದ ಹಿಂದಿನ ಕೊಳೆಯ, ಹಿಂದಿನ ವರ್ಷದ ಕೊಳೆಯನ್ನೆಲ್ಲವನ್ನ ತಿಕ್ಕಿ ಮೈ ತೊಳೆದಂತೆ. ನಿನ್ನೆ ನಾವು ಸ್ನಾನ ಮಾಡಿಲ್ಲ ಅಂತ, ಒಂದಿನ ಸ್ನಾನ ಮಾಡಿಲ್ಲ ಅಂದ್ರೆ ಎಷ್ಟು ಮೈಯೆಲ್ಲ ಎಷ್ಟು ಕೊಳೆ ಅನ್ಸುತ್ತೆ. ಆ ರೀತಿಯಲ್ಲಿ ಆ ಕೊಳೆಯನ್ನ ತಿಕ್ಕಿ ಸ್ನಾನ ಮಾಡಿದ್ರೆ ಮಾತ್ರ ನಾವು ಶುದ್ಧ ಆಗ್ತೀವಿ. ಆ ರೀತಿಯಲ್ಲಿ ಯುಗದ ಹಿಂದಿನ ಕೊಳೆಯ, ಒಂದು ವರ್ಷದ ಹಿಂದಿನ ಕೊಳೆಯನ್ನ, ಅಂದ್ರೆ ಹಿಂದಿನ ಎಲ್ಲಾ ಕಹಿ ಘಟನೆಗಳನ್ನ ಅವೆಲ್ಲವನ್ನ ತೊಳೆದು ಮೈ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ. ನೋಡಿದೆ, ಯುಗದ ಹಿಂದಿನ ಕೊಳೆಯ, ಹಿಂದಿನ ವರ್ಷದ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಮುಂದಿನ ಒಂದು ಸಿಹಿ ಘಟನೆಗೆ, ಸಿಹಿಯಾದ ಒಂದು ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಇಲ್ಲಿ ಒಂದು ಅಂಶವನ್ನ ನೆನ್ಪಿಟ್ಕೊಳ್ಬೇಕು, ಪಾಶ್ಚಾತ್ಯರಿಗೆ, ವಿದೇಶಿಯರಿಗೆ ಜನವರಿ 1 ಹೊಸ ವರ್ಷವಾದರೆ, ನೋಡ್ರಿ, ವಿದೇಶಿಯರಿಗೆ ಅಥವಾ ಪಾಶ್ಚಾತ್ಯರಿಗೆ ಜನವರಿ 1 ಅವರಿಗೆ ಏನಾಗುತ್ತೆ, ಹೊಸ ವರ್ಷ, ಇದು ಹೊಸ ವರ್ಷ. ವಿದೇಶಿಯರಿಗೆ ಜನವರಿ 1 ಹೊಸ ವರ್ಷವಾದ್ರೆ ಭಾರತೀಯರಿಗೆ ಯಾವುದು ಹೊಸ ವರ್ಷ? ಯುಗಾದಿ ಹೊಸ ವರ್ಷ. ಭಾರತೀಯರಿಗೆ ಈ ಯುಗಾದಿನೇ ಹೊಸ ವರ್ಷ. ಪಾಶ್ಚಾತ್ಯರಿಗೆ ಜನವರಿ 1 31st ಅಂತ ಹೇಳಿ ಆಚರಣೆ ಮಾಡ್ಕೊಂಡು ಕುಡಿದು ಕುಪ್ಪಳಿಸ್ತಾರೆ ಜನ.
ಆದ್ರೆ ನಮ್ಮ ಹಿಂದೂಗಳಾದ ನಮಗೆ ಈ ಜನವರಿ 1 ಹೊಸ ವರ್ಷ ಅಲ್ಲ, ಯುಗಾದಿನೇ ನಮಗೆ ಹೊಸ ವರ್ಷ. ಯುಗಾದಿನೇ ಹಿಂದೂಗಳಿಗೆ ಹೊಸ ವರ್ಷ. ನಮಗೆ ಹೊಸ ವರ್ಷ ಪ್ರಾರಂಭವಾಗುವುದೇ ಯುಗಾದಿಯಿಂದ. ಅದನ್ನೇ ಕವಿ ಇಲ್ಲಿ ಹೇಳ್ತಿದ್ದಾರೆ, ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ. ಯುಗದ ಹಿಂದಿನ ವರ್ಷದ ಎಲ್ಲಾ ಕಹಿ ಘಟನೆಗಳನ್ನ ತಿಕ್ಕಿ ತೊಳೆದು ಆ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಸಿಹಿ ಘಟನೆಗಳನ್ನ ಮೆಲುಕು ಹಾಕುತ್ತಾ ನಗುವ ನಲಿವಿನ ಎಲ್ಲಿ ನೋಡಿದ್ರು ನಲಿವು, ನಗು, ಸಂತೋಷ ಎನ್ನುವಂಥದ್ದು, ನಲಿವು ಎನ್ನುವಂಥದ್ದು, ಖುಷಿ ಎನ್ನುವಂಥದ್ದು ಎಲ್ಲೆಲ್ಲಿಯೂ ಕೂಡ ಯಾರ ಮುಖದಲ್ಲಿ ನೋಡಿದ್ರು ಹೊಸ ವರ್ಷ ಬರ್ತಾ ಇದೆ. ಯುಗಾದಿ ನಮಗೆ ಹೊಸ ವರ್ಷ. ಹೊಸ ವರ್ಷ ಹೊಸ ವರ್ಷದಲ್ಲಿ ಹಿಂದಿನ ವರ್ಷದ ಎಲ್ಲಾ ಕಹಿ ಘಟನೆಗಳನ್ನು ಮರೆತು ಈ ವರ್ಷದ ಒಂದು ಒಳ್ಳೇದಾಗ್ಲಿ ಎನ್ನುವಂತಹ ಒಂದು ಸಂತೋಷದೊಂದಿಗೆ ನಗುವ ನಲಿವಿನ ಮುಖ ಎಲ್ಲರಲ್ಲಿಯೂ ಕಂಡು ಬರ್ತಾ ಇದೆಯಂತೆ. ಹಿಂದಿನ ವರ್ಷದ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಸಿಹಿ ಘಟನೆಗಳನ್ನ ಮೆಲುಕು ಹಾಕಿಕೊಳ್ಳುತ್ತಾ ಮುಂದಿನ ವರ್ಷ ಶುಭವಾಗಿರ್ಲಿ, ಮುಂದಿನ ವರ್ಷ ಸುಂದರವಾಗಿರ್ಲಿ ಅಂತ ಹೇಳಿ ಪ್ರತಿಯೊಬ್ಬರ ಮುಖದಲ್ಲಿಯೂ ಕೂಡ ಒಂದು ನಗು ಎನ್ನುವಂಥದ್ದಲ್ಲಿ ತಾಂಡವಾಡ್ತದೆ. ನಗು ಎನ್ನುವಂಥದ್ದು ಕಂಡು ಬರ್ತಾ ಇದೆಯಂತೆ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬಾ ಸವಿ ಚೈತ್ರವು. ಬೆಲ್ಲ ಬೇವಿಗೆ ಸೇರಿ ಯುಗಾದಿಯ ಸಂದರ್ಭದಲ್ಲಿ ನಮ್ಮ ಹಿಂದೂಗಳಲ್ಲಿ ಒಂದು ವಾಡಿಕೆ ಇದೆ. ಏನು ಅಂತ ಹೇಳಿದ್ರೆ ಬೇವು ಬೆಲ್ಲವನ್ನ ಹಂಚುವಂಥದ್ದು. ನೋಡ್ರಿ, ಬೇವು ಕಹಿಯಾಗಿರುತ್ತೆ. ಇಲ್ಲಿ ಬೇವು ಕಹಿಯ ಸಂಕೇತ. ಬೇವು ಕಹಿ, ಬೆಲ್ಲ ಸಿಹಿ. ಬೆಲ್ಲ ಹೇಗಿರುತ್ತೆ? ಅದು ಸಿಹಿ ಆಗಿರುತ್ತೆ. ನೋಡ್ರಿ, ಹಾಗೆ ಈ ಬೇವು ಎಂಬಂಥದ್ದು ಇದು ನೋವು, ಕಷ್ಟ. ಓಕೆ, ಜೀವನದಲ್ಲಿ ಬರೀ ಜೀವನ ಎಂಬುದು ಕೇವಲ ಸುಖದ ಸುಪ್ಪತ್ತಿಗೆ ಮಾತ್ರ ಆಗಿರೋದಿಲ್ಲ. ಜೀವನದಲ್ಲಿ ಸುಖ ದುಃಖಗಳು ಎರಡೂ ಇರುತ್ತೆ, ನೋವು ನಲಿವುಗಳು ಎರಡೂ ಇರುತ್ತೆ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ಸುಖ ದುಃಖಗಳನ್ನ ಸಮಾನವಾಗಿ ಸ್ವೀಕರಿಸಬೇಕೆಂಬಂತಹ ಭಾವ ಇಲ್ಲಿದೆ. ನೋಡಿ, ಇಲ್ಲಿ ಬೇವು ಕಹಿ ಅಂದ್ರೆ ಜೀವನದಲ್ಲಿ ಕಹಿ ಘಟನೆಗಳು ಬರುತ್ತೆ, ಬೆಲ್ಲ ಸಿಹಿ, ಹಾಗೆ ಸಂತೋಷದ ಘಟನೆಗಳು ಬರುತ್ತೆ. ಆದ್ರೆ ಇವೆರಡನ್ನು ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಅದೇನಾಗುತ್ತೆ? ಸಿಹಿಯ ಜೊತೆಗೆ ಕಹಿ ಸೇರಿ ಏನಾಗುತ್ತೆ? ಅದು ಒಂದಷ್ಟು ಆ ಕಹಿಯ ಅಂಶವನ್ನ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಿದ್ದಾರೆ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ. ನಾವು ಹಿಂದೂಗಳಾದಂತಹ ಯುಗಾದಿ ಸಂದರ್ಭದಲ್ಲಿ ಬೇವು ಬೆಲ್ಲವನ್ನು ಹಂಚುವ ಮೂಲಕವಾಗಿ ಜೀವನ ಎನ್ನುವಂಥದ್ದು ಸಿಹಿ ಕಹಿಗಳ ಪಾಕ. ಅಲ್ಲಿ ಸಂತೋಷನೂ ಇರುತ್ತೆ, ದುಃಖನೂ ಇರುತ್ತೆ, ಎರಡೂ ಕೂಡ ಇರುತ್ತೆ. ಅದೆರಡನ್ನ ಸಮಾನವಾಗಿ ಸ್ವೀಕರಿಸೋಣ. ಈ ವರ್ಷದಲ್ಲಿ ಇರುವಂತ ಒಂದು ವರ್ಷ, ಈ ಯುಗಾದಿಯಿಂದ ಮುಂದಿನ ಯುಗಾದಿಯವರೆಗೆ ಒಂದು ವರ್ಷ, ಚಾಂದ್ರಮಾನ ಯುಗಾದಿಯಲ್ಲಿ ಅಥವಾ ಸೂರ್ಯಮಾನ ಯುಗಾದಿಯಲ್ಲಿ ಯಾವುದೇ ಇದ್ರೂ ಕೂಡ ಒಂದು ವರ್ಷ. ಆ ಒಂದು ವರ್ಷದ ಅವಧಿಯಲ್ಲಿ ಜೀವನದಲ್ಲಿ ಸುಖ ಕಷ್ಟಗಳು ಬರುತ್ತೆ, ಅದನ್ನು ಸಮಾನವಾಗಿ ಸ್ವೀಕರಿಸೋಣ ಎಂಬಂತಹ ನೆಲೆಯಲ್ಲಿ ನಾವೇನ್ ಮಾಡ್ತೀವಿ? ನಾವು ಆ ಬೇವು ಬೆಲ್ಲವನ್ನ ಹಂಚ್ತೀವಿ. ಅದನ್ನೇ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ. ಬೆಲ್ಲ ಬೇವಿನ ಜೊತೆಯಲ್ಲಿ ಸೇರಿ ಕಹಿ ಕಳೆದು, ಕಹಿ ಎನ್ನುವಂಥದ್ದು ಕಡಿಮೆಯಾಗಿ ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬಾ, ಎಲ್ಲರ ದೇಹ ಮನಸ್ಸುಗಳ ತುಂಬಾ ಈ ಒಂದು ಯುಗಾದಿಯ ಸಂಭ್ರಮ ಎನ್ನುವಂಥದ್ದು ತುಂಬಿಕೊಳ್ಳಿ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಇಲ್ಲೇನಿಲ್ಲ, ಸುಖ ಎನ್ನುವಂಥದ್ದು ಹೆಚ್ಚಾಗ್ಲಿ, ದುಃಖ ಎನ್ನುವಂಥದ್ದು ಕಡಿಮೆ ಆಗ್ಲಿ, ಸುಖ ದುಃಖಗಳನ್ನ ಮನುಷ್ಯರು ಸಮಾನವಾಗಿ ಸ್ವೀಕರಿಸಲಿ. ಅದ್ರ ಜೊತೆಗೆ ಬೆಲ್ಲ ಬೇವಿನ ಜೊತೆಯಲ್ಲಿ ಸೇರಿ ಅದರ ಒಂದು ಕಹಿಯನ್ನ ಕಡಿಮೆ ಮಾಡ್ಲಿ. ಮನುಷ್ಯನ ಜೀವನದಲ್ಲಿ ಸುಖ ಹೆಚ್ಚಾಗಿ ನೋವು ಕಹಿ ಘಟನೆಗಳು ಕಡಿಮೆ ಆಗ್ಲಿ ಅಂತೇಳಿ ಹಾರೈಸ್ತಾ ಎಲ್ಲರ ದೇಹ ಮನಸ್ಸುಗಳ ತುಂಬಾ ಈ ಸವಿಚೈತ್ರ ಯುಗಾದಿಯ ಸಂಭ್ರಮ ಎನ್ನುವಂಥದ್ದು ತುಂಬಿಕೊಳ್ಳಿ ಅಂತೇಳಿ ಕವಿ ಹೇಳ್ತಾ ಇದ್ದಾರೆ. ಕೊನೆಯ ಪದ್ಯದಲ್ಲಿ ಹೇಳ್ತಿರುವಂತದ್ದು ಇಷ್ಟೇ, ಯುಗದ ಹಿಂದಿನ ವರ್ಷದ ಎಲ್ಲಾ ಕಹಿ ಘಟನೆಗಳನ್ನ ಮರೆತು ಸಿಹಿ ಘಟನೆಗಳನ್ನ ನೆನಪಿಸಿಕೊಳ್ಳುತ್ತಾ ನಾವು ಸಂತೋಷದಿಂದ ಹೊಸ ವರ್ಷವನ್ನ ಬರಮಾಡಿಕೊಳ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಹಿಂದೂಗಳಲ್ಲಿ ಒಂದು ವಾಡಿಕೆ ಇದೆ, ಬೇವು ಬೆಲ್ಲವನ್ನ ಹಂಚುವಂತಹ ವಾಡಿಕೆ. ನಾವು ಬೇವು ಬೆಲ್ಲವನ್ನ ಹಂಚುವ ಮೂಲಕ ಜೀವನದಲ್ಲಿ ಕಷ್ಟ ಸುಖಗಳೆರಡೂ ಬರುತ್ತೆ, ಅದೆರಡನ್ನ ಸಮಾನವಾಗಿ ಸ್ವೀಕರಿಸೋಣ ಎಂಬಂತಹ ಭಾವವನ್ನ ತಿಳಿಸ್ತಾ ನಾವೇನ್ ಮಾಡ್ತಾ ಇದ್ದೀವಿ? ಎಲ್ಲರ ದೇಹ ಮನಸ್ಸುಗಳ ತುಂಬಾ, ಎಲ್ಲರ ಒಂದು ಎದೆಗಳ ತುಂಬಾ ಈ ಒಂದು ಯುಗಾದಿಯ ಸಂಭ್ರಮ ಎನ್ನುವಂಥದ್ದು ಎಲ್ಲರ ಒಂದು ಮನಸ್ಸುಗಳ ತುಂಬಾ, ಮನೆ ಮನಸ್ಸುಗಳ ತುಂಬಾ ಯುಗಾದಿಯ ಸಂಭ್ರಮ ತುಂಬಿಕೊಳ್ಳಲಿ ಅಂತ ಹೇಳಿ ಕವಿ ಹಾರೈಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕವಿ ಇಲ್ಲಿ ಈ ಒಂದು ಯುಗಾದಿಯ ಸಂದರ್ಭದಲ್ಲಿನ ಪ್ರಕೃತಿಯ ವರ್ಣನೆ, ಹಾಗೆ ಪ್ರಕೃತಿ ಹೇಗೆ ಯುಗಾದಿ ಸಂದರ್ಭದಲ್ಲಿ ಕಂಡು ಬರುತ್ತೆ, ಹಾಗೆ ಪ್ರಾಣಿ ಪಕ್ಷಿಗಳು ಯುಗಾದಿಯ ಸಂದರ್ಭದಲ್ಲಿ ಹೇಗೆ ತಮ್ಮ ಒಂದು ಚಲನವಲನಗಳನ್ನ ತೋರ್ಪಡಿಸ್ತವೆ ಎಂಬಂಥದ್ದು,
ಹಾಗೆ ಯುಗಾದಿ ಯಾವ ರೀತಿಯಲ್ಲಿ ಕಂಡು ಬರುತ್ತೆ, ಅದು ಯುಗಾದಿಯ ಒಂದು ವೈಶಿಷ್ಟ್ಯತೆ ಏನು ಎನ್ನುವಂಥದ್ದನ್ನ ಇಲ್ಲಿ ತಿಳಿಸಿಕೊಡ್ತಾರೆ. ಇಷ್ಟು ಅಂಶಗಳನ್ನ ನಾವು ಸರಿಯಾದ ರೀತಿಯಲ್ಲಿ ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು. ಈ ಒಂದು ಪದ್ಯದ ಮೇಲೆ ನಿಮಗೆ ಇಲ್ಲಿ ಒಂದು 4 ಅಂಕದ ಒಂದು ಏನು ಪದ್ಯ ಭಾಗವನ್ನ ಮೆಮೊರೈಸೇಷನ್ಗೆ ನಿಮ್ಗೆ ಕೊಡ್ತಾರೆ. ಅಂದ್ರೆ 4 ಅಂಕದ ಪದ್ಯವನ್ನ ಕೊಡ್ತಾರೆ ಬರೀಲಿಕ್ಕೆ. ಮೆಮೊರೈಸೇಷನ್ ನೀವು ಮಾಡ್ಕೊಂಡಿರ್ಬೇಕು. ಅದ್ರ ಜೊತೆಗೆ 2 ಕೊರಡ ಕೊನರಿಸಿ ಅಂತಿದೆಯಾ, 2ನೇ ಪದ್ಯ ಭಾಗ ಮತ್ತು 4ನೇ ಪದ್ಯ ಭಾಗವನ್ನ ಕೊಡ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಇಲ್ಲಿ ಸಾರಾಂಶವನ್ನ ಬರೀಲಿಕ್ಕೆ ಕೊಡ್ಬೋದು. 3 ಅಂಕದ ಪ್ರಶ್ನೆ ಸಾರಾಂಶವನ್ನ ಬರೀಲಿಕ್ಕೆ ಕೊಡ್ಬೋದು. ಇನ್ನು ಈ ಒಂದು ಪದಗಳ ಅರ್ಥದ ಮೇಲೆ ಕೊನರು ಪದದ ಅರ್ಥ ತಿಳಿಸಿ ಅಥವಾ ಕಲರುವ ಪದದ ಅರ್ಥ ತಿಳಿಸಿ ಅಂತ ಹೇಳಿ ಕೇಳ್ಬೋದು. ಖಗ ಪದದ ಅರ್ಥ, ಗಗದ ಪದದ ಅರ್ಥ, ತಗದ ಅಂದ್ರೆ ಕೆಲಸ, ಈ ರೀತಿ ವಾದ್ಯ ಪದದ, ವಾಲಗ ಪದದ ಅರ್ಥ, ಇಲ್ಲಿ ಬೇರೆ ಬೇರೆ ಪದಗಳ ಅರ್ಥ ಕೇಳಬಹುದು. ಆದಿ ಅಂದ್ರೆ ನವವಧು ಅಂದ್ರೇನು, ಈ ರೀತಿಯ ಪದಗಳ ಅರ್ಥವನ್ನ ಕೇಳಬಹುದು. ಇನ್ನು 1 ಅಂಕದ ಪ್ರಶ್ನೆ, ಒಂದು ಪ್ರಶ್ನೆ ಈ ಒಂದು ಪದ್ಯದ ಮೇಲೆ 1 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದರ ಜೊತೆಗೆ ನಿಮಗೆ ಇಲ್ಲಿ 2-3 ಅಂಕದ ಪ್ರಶ್ನೆಯನ್ನು ಕೇಳುವಂತಹ ಸಂಭವ ಇದೆ. ಹಾಗೆ 8 ಅಂಕದ 8 ವಾಕ್ಯದ ಪ್ರಶ್ನೆಗಳನ್ನ ಕೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆ. ಸಂದರ್ಭವನ್ನ ಕೇಳುವಂತಹ ಒಂದು ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಭಾಷಾಭ್ಯಾಸ ಭಾಗವನ್ನ ನೀವು ಇದರಲ್ಲಿರುವಂತಹ ಕೆಳಗಿನ ಪದಗಳನ್ನು ಸಮಾಸ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಅದು ಬೇಡ ಇವಾಗ. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಅಂತಿದೆಯಲ್ವಾ, ಈಗಾಗಲೇ ನಾನು ನಿಮ್ಗೆ ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು ಎರಡನ್ನ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನೀವು ಹೋಮ್ವರ್ಕ್ಗೆ ಇಲ್ಲಿರುವಂತಹ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿ ಇದೆಯಲ್ವಾ ಅದೊಂದು. ನೆಕ್ಸ್ಟ್ ಈ ಮೇನ್ ಇದೆ, ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಅಂತಿದೆ. ಅದ್ರ ಜೊತೆಗೆ ಇವುಗಳ ಕೆಳಗಿನ ಪದಗಳಿಗೆ ತತ್ಸಮ ತತ್ವ ರೂಪದಲ್ಲಿ ಬರೆಯಿರಿ ಅಂತಿದೆ. ಅದೆರಡನ್ನ, ಅದು 3 ಒಂದು ಮೇನ್ ಗಳನ್ನ ಮಾಡಬೇಕು. ಮೊದಲ ಮೇನು ಬೇಡ, ಆ, ಈ ಮತ್ತೆ ಈ 3 ಮೇನ್ ಗಳನ್ನ ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೇನೆ. ಅದ್ರ ಜೊತೆಗೆ ನೀವು ಕೊರಡ ಕೊನರಿಸಿ ಮತ್ತೆ ಯುಗದ ಹಿಂದಿನ ಕೊಳೆಯ ಆ 1 ಮತ್ತು 4ನೇ ಪದ್ಯ ಭಾಗವನ್ನ ನೀವು ಬಾಯಟನ್ನ ಮಾಡ್ಕೊಂಡಿರ್ಬೇಕು, ಮೆಮೊರೈಸೇಷನ್ ಮಾಡ್ಕೊಬೇಕು. ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಆ ಒಂದು ಪದ್ಯ ಭಾಗವನ್ನ ಎಲ್ರಿಗೂ ಕೂಡ ನಾನು ಕೇಳ್ತೀನಿ. ನೀವು ವಿತ್ ನಿಮ್ಗೆ ನೋಡದೆ ಹೇಳೋದಕ್ಕೆ ಮತ್ತೆ ಬರೆಯೋದಕ್ಕೆ ಎರಡೂ ಕೂಡ ಬರಬೇಕು. ಸರಿ, ಇಲ್ಲಿ ನೋಡ್ರಿ, ಇನ್ನೊಮ್ಮೆ ನಾನು ಈ ಪದ್ಯದ ಒಂದು ಹೈಲೈಟ್ ಅನ್ನ ಕೊಟ್ಟು ಹಾಗೆ ಪದ್ಯ ಭಾಗವನ್ನು ಇಲ್ಲಿಗೆ ಮುಗಿಸ್ತೀನಿ. ಮೊದಲನೇ ಪದ್ಯದಲ್ಲಿ ಹೇಳೋದಿಷ್ಟೇ, ಯುಗದ ಹಿಂದಿನ ಯುಗಾದಿ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ವಿ, ಯುಗದ ಆದಿ ಅಂದ್ರೆ ಯುಗದ ಪ್ರಾರಂಭ ಆಗ್ತಿದೆ, ಯುಗಾದಿ ಪ್ರಾರಂಭ ಆಗ್ತಿದೆ. ಆ ಸಂದರ್ಭದಲ್ಲಿ ಒಂದು ಸಂತೋಷ ಎನ್ನುವಂಥದ್ದು ಎಲ್ಲರಲ್ಲೂ ಮನೆ ಮಾಡಿದೆ. ಈ ಜಗತ್ತಿಗೆ ಪ್ರಕೃತಿ ಎನ್ನುವಂಥದ್ದು ಹಸಿರು ಬಣ್ಣದ ಸೀರೆ ಉಟ್ಟಂತೆ ಕಂಡು ಬರುವ ಮೂಲಕ ಒಂದು ಹೊಸ ಚೈತನ್ಯ ತುಂಬಿದಾಗಿದೆ, ಹೊಸ ಕಳೆ ಬಂದ ಹಾಗಿದೆ ಅಂತೆ. ಆ ಸಂದರ್ಭದಲ್ಲಿ ಪ್ರಕೃತಿ ಬಣ್ಣಗಳಿಂದ ಕೂಡಿರುವ ಮೂಲಕವಾಗಿ ಹಸಿರು ಬಣ್ಣದಿಂದ ಕಂಗೊಳಿಸುವ ಮೂಲಕವಾಗಿ ಆ ಪ್ರಕೃತಿ ಮಾತೆ ನವವಧುವಿನಂತೆ ಹೊಸ ಮದುಮಗಳಂತೆ ಕಂಡು ಬರ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾರೆ. 2ನೇ ಪದ್ಯದಲ್ಲಿ ಕೊರಡ ಕೊನರಿಸಿ, ಅಲ್ಲಿ ಒಣಗಿ ನಿಂತಂತೆ ಕಂಡು ಬರುವಂತಹ ಮರಗಿಡಗಳೆಲ್ಲ ಪುನಃ ಚಿಗುರುವ ಮೂಲಕವಾಗಿ ಹಸಿರನ್ನ ಧರಿಸುವ ಮೂಲಕವಾಗಿ ಏನಾಗ್ತಾ ಇದೆ, ಆ ಮರಗಿಡಗಳಿಗೆ ಹೊಸ ಒಂದು ಚೈತನ್ಯ ಎನ್ನುವಂಥದ್ದು ಚಟುವಟಿಕೆ ಬಂದ ಹಾಗೆ ಕಂಡು ಬರ್ತಾ ಇದೆಯಂತೆ. ಇಲ್ಲಿ ಚೈತನ್ಯ ಅಂದ್ರೆ ಚಟುವಟಿಕೆ. ಆ ಸಂದರ್ಭದಲ್ಲಿ ಆ ಒಂದು ಚಿಗುರಿರುವಂತಹ ಮರಗಿಡಗಳಲ್ಲಿ ಈ ಕೋಗಿಲೆಯಂತಹ ಪಕ್ಷಿಗಳು, ಬೇರೆ ಬೇರೆ ಜಾತಿಯ ಪಕ್ಷಿಗಳ ಕುಳಿತು ತನ್ನ ಕಲರವನ್ನ, ತನ್ನ ಮಧುರವಾದ ಕಂಠದಲ್ಲಿ ಮಧುರವಾದ ಧ್ವನಿಯಲ್ಲಿ ಅವು ಹಾಡ್ತಾ ಇದೆಯಂತೆ, ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದಾವಂತೆ. ನೋಡ್ರಿ, 3ನೇ ಪದ್ಯದಲ್ಲಿ ಆ ಮೈಗೊಡವಿ ಎದ್ದಂತಹ ಬೆಳೆಗೆ ಎದ್ದಂತಹ ಪ್ರಾಣಿ ಪಕ್ಷಿಗಳು ಗಡಿಬಿಡಿಯಿಂದ ತಮ್ಮ ಆಹಾರದ ಬೇಟೆಗೆ ಹೊರಡ್ತಾ ಇದ್ದಾವೆ. ಯುಗಾದಿಯ ಸಂದರ್ಭದಲ್ಲಿ ಎಲ್ಲ ಗಿಡ ಮರಗಳು ಹೂಗಳನ್ನು ಬಿಟ್ಟು ಹಣ್ಣುಗಳನ್ನು ಧರಿಸಿರೋದ್ರಿಂದಾಗಿ ಆ ಒಂದು ಎಲ್ಲ ಪ್ರಾಣಿ ಪಕ್ಷಿಗಳು ಗಡಿಬಿಡಿಯಿಂದ ತನ್ನ ಆಹಾರದ ಬೇಟೆಗೆ, ತನ್ನ ಕೆಲಸಕ್ಕೆ ಅವು ಹೊರಡ್ತಾ ಇದ್ದಾವಂತೆ. ಅಲ್ಲಿ ಆ ಸಂದರ್ಭದಲ್ಲಿ ಪ್ರಕೃತಿ ಮತ್ತು ಆಕಾಶದ ನಡುವೆ ಒಂದು ವಾಲಗ ನಡೆದಂತೆ ಭಾಸವಾಗ್ತಿದೆಯಂತೆ. ಪ್ರಕೃತಿ ಭೂಮಿಗಳು ಒಂದಾಗಿದೆಯೇನೋ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ಕವಿ ಹೇಳ್ತಾರೆ. ಕೊನೆಯ ಪದ್ಯದಲ್ಲಿ ಯುಗದ ಹಿಂದಿನ ಕೊಳೆಯ, ಹಿಂದಿನ ವರ್ಷದ ಎಲ್ಲ ಕಹಿ ಘಟನೆಗಳನ್ನು ಮರೆತು ನಾವು ಎಲ್ಲ ಸಿಹಿ ಘಟನೆಗಳನ್ನು ಮೆಲ್ಕು ಹಾಕಿಕೊಳ್ಳುತ್ತಾ ಮುಂದಿನ ವರ್ಷವನ್ನ ಬರಮಾಡಿಕೊಳ್ಳುತ್ತೇವೆ. ಆ ಸಂದರ್ಭದಲ್ಲಿ ನಾವು ಬೇವು ಬೆಲ್ಲವನ್ನ ಹಂಚುವ ಮೂಲಕವಾಗಿ ನಾವು ಜೀವನದ ಸಿಹಿ ಕಹಿಗಳ ಪಾಕ, ಜೀವನದಲ್ಲಿ ಕಷ್ಟ ಸುಖ ಎರಡೂ ಬರುತ್ತೆ.
ಅದೆರಡನ್ನ ಸಮಾನವಾಗಿ ಸ್ವೀಕರಿಸೋಣ ಎಂಬಂತಹ ಭಾವವು ಕೂಡ ಅಲ್ಲಿ ಇದೆ. ಸಮಾನವಾಗಿ ಸ್ವೀಕರಿಸುತ್ತಾ ಎಲ್ಲರ ದೇಹ ಮನಸ್ಸುಗಳ ತುಂಬಾ ಸವಿಚೈತ್ರ ಯುಗಾದಿಯ ಸಂಭ್ರಮ ಎನ್ನುವಂಥದ್ದು ತುಂಬಿಕೊಳ್ಳಿ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಸವಿಚೈತ್ರ ಪದ್ಯ ಭಾಗ ನಿಮಗೆ ಅರ್ಥ ಆಯ್ತು ಅಂತೇಳಿ ನಾನು ಭಾವಿಸಿಕೊಳ್ತಾ ಇದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಬೇಕು. ವಿದೇಶಿಯರಿಗೆ ಜನವರಿ 1 ಹೊಸ ವರ್ಷ ಆದ್ರೆ ಭಾರತೀಯರಿಗೆ ಯುಗಾದಿನೇ ಹೊಸ ವರ್ಷ ಎನ್ನುವಂಥದ್ದನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರಿ. ಹಾಗಾಗಿಯೇ ಈ ಸವಿಚೈತ್ರಕ್ಕೆ ಯುಗಾದಿಗೆ ಅಷ್ಟೊಂದು ಮಹತ್ವ ಎನ್ನುವಂಥದ್ದು ಇದೆ. ಹಿಂದೂಗಳಿಗೆ ಇದು, ನಮ್ಮ ಭಾರತೀಯರಿಗೆ ಹೊಸ ವರ್ಷ ಎನ್ನುವಂಥದ್ದು ಯುಗಾದಿ ಆಗಿದೆ. ಹಾಗಾಗಿ ಈ ಒಂದು ಯುಗಾದಿಯನ್ನು ಕುರಿತು ಹಲವಾರು ಕವಿಗಳು ಹಲವಾರು ರೀತಿಯಲ್ಲಿ ಬರೆದಿದ್ದಾರೆ. ಓಕೆ, ಈ ಶ್ರಾವಣ ಮಾಸವನ್ನು ಕುರಿತು ಬರೀತಾರೆ. ಅದೇ ರೀತಿಯಲ್ಲಿ ಯುಗಾದಿಯನ್ನ ಕುರಿತು ಹಲವಾರು ಕವಿಗಳು ಅಲ್ಲಿ ಬರೆದಿರುವಂತದ್ದನ್ನ ನೋಡ್ಬೋದು. ಯುಗಾದಿಯ ಸಂದರ್ಭದಲ್ಲಿ ಆ ಪ್ರಕೃತಿ ಎನ್ನುವಂಥದ್ದು, ನೇಚರ್ ಎನ್ನುವಂಥದ್ದು ಏನಾಗಿರುತ್ತೆ, ಸದಾ ಹಸಿರಿನಿಂದ ಕಂಗೊಳಿಸುತ್ತೆ. ಆ ಕಂಗೊಳಿಸುವಂತಹ ಪರಿಯನ್ನ, ಪ್ರಕೃತಿಯ ಒಂದು ಹಸಿರು ಸೀರೆಯುಟ್ಟು ಮದುಮಗಳ ರೀತಿಯಲ್ಲಿ ಕಂಗೊಳಿಸುವಂತಹ ಪರಿಯನ್ನ ಹಲವಾರು ಕವಿಗಳು ಹಲವಾರು ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಅದನ್ನ ನಾವು ಈ ಒಂದು ಸವಿಚೈತ್ರ ಪದ್ಯ ಭಾಗದ ಮೂಲಕವಾಗಿಯೂ ಕೂಡ ನಾವು ತಿಳಿದುಕೊಳ್ಳಬಹುದಾಗಿದೆ. ಹಾಗಾದ್ರೆ ನಿಮಗೆ ಪದ್ಯ ಭಾಗ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.